ಏನಿವತ್ತು ಮಾಲೂರು ತಾಲೂಕಲ್ಲಿ ಎಲ್ಲ ಶಾಲೆ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಬ್ಯಾಗ್ಸ್ ವಿತರಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಜೊತೆಯಲ್ಲಿ ನಮ್ಮ ಈ ಒಂದು ಶಾಲೆಯ ಪ್ರಾಂಶುಪಾಲರಾದಂಥ ನಮ್ಮ ರಾಮಕೃಷ್ಣ ಸಾಹೇಬರು ಅವರು ತುಂಬಾ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಈ ಭಾಗದಲ್ಲಿ ಸುಮಾರು 4 ವರ್ಷದಿಂದ ಗಮನಿಸ್ತಾ ಇದ್ದೀವಿ. ಶಾಲೆಗಳಲ್ಲಿ ಮಕ್ಕಳಿಗೆ ಯಾವ ರೀತಿ ಈ ಶಾಲೆಯಲ್ಲಿ ಏನೆಲ್ಲ ಅನುಕೂಲಗಳು ಬೇಕು, ಯಾರೆಲ್ಲ ದಾನಿಗಳು ಅನುಕೂಲ ಮಾಡ್ಬೋದು ಅಂಥವನ್ನೆಲ್ಲ ಗುರುತಿಸಿ ಕರ್ಕೊಂಬಂದು ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಉತ್ತಮವಾಗಿ ಮಾಡ್ತಾಯಿದ್ದಾರೆ. ನಿಜಕ್ಕೂ ಅವ್ರಿಗೆ ನಾನು ಮೊದಲಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಾವು ನಮ್ಮ ತಾಲೂಕಲ್ಲಿ ದಾನಿಗಳು ಹೆಚ್ಚಾಗಿದ್ದಾರೆ. ನಮ್ಮ ಸರ್ಕಾರಗಳಿಂದ ಇವತ್ತು ಶಾಲೆಗಳಿಗೆ ಉತ್ತಮವಾದ ಬೆಂಬಲ ಸಿಗ್ತಾ ಇಲ್ಲ. ಅವ್ರಿಗೇನು ಇಲ್ಲಿ ವ್ಯವಸ್ಥೆಗಳಾಗಬೇಕು ಅಂಥವೆಲ್ಲನೂ ಪ್ರತಿಯೊಂದು ಕೂಡ ಸಿಗೋಂಥದ್ದು ಆಗ್ತಾಯಿಲ್ಲ. ಆದರೆ ಇಲ್ಲಿ ಸುತ್ತಮುತ್ತ ದಾನಿಗಳಾಗಿರ್ಬೋದು, ಒಳ್ಳೊಳ್ಳೆ ಕಂಪ್ನಿಗಳಾಗಿರ್ಬೋದು, CSR ಫಂಡ್ಸ್ ಆಗಿರ್ಬೋದು ಹೆಚ್ಚಾಗಿ ಕೊಡೋಂಥವ್ರು ಇದ್ದಾರೆ. ಆದರೆ ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ ನಮಗಿಂಥದ್ದು ನಮ್ಮ ಶಾಲೆ ಮಕ್ಕಳಿಗೆ ಇಂಥದ್ದು ಆಗಬೇಕು ಅಂತ ಕೇಳಿದ್ರೆ ಖಂಡಿತವಾಗಿ ಮಾಡಿಕೊಡ್ತಾರೆ. ಆ ಕೆಲಸ ನಮ್ಮ ರಾಮಕೃಷ್ಣನವರು ಮಾಡ್ತಾಯಿದ್ದಾರೆ. ನಿಜಕ್ಕೂ ಧನ್ಯವಾದಗಳು ತಿಳಿಸ್ತಾ, ಏನಿವತ್ತು ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ನಾವು ಈ ವರ್ಷ ಪ್ರತಿ ವರ್ಷ ಒಂದಲ್ಲ ಒಂದು ಯೋಜನೆಗಳನ್ನ ಇಟ್ಕೊಳ್ತಾ ಇದ್ರಿ. ಕಳೆದ ಬಾರಿ ಅದಕ್ಕೂ 2 ವರ್ಷಕ್ಕಿಂತ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಕಾಲೇಜಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಬನ್ನಳ್ಳಿ ನಾರಾಯಣಸ್ವಾಮಿ ಬಂದವರೆ, ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆಯೇ ಏನು ಇವತ್ತು ನಮ್ಮ ಈ ಒಂದು ಶಾಲೆಗಳಲ್ಲಿ ನಮ್ಮದು ಒಂದು ಸಣ್ಣ ಒಂದು ಸೇವೆ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕಳೆದ ಬಾರಿ ಎಲ್ಲ 10th ಮಕ್ಕಳಿಗೆ ಎಕ್ಸಾಮ್ ಕಿಟ್ಗಳು ಕೊಡೋಂಥ ಕೆಲಸ ಮಾಡಿದ್ರಿ. ಈ ಸರಿ ಎಲ್ಲ ಶಾಲೆ ಕಾಲೇಜ್ ಮಕ್ಕಳುಗಳಿಗೆ ಬ್ಯಾಗ್ಸ್ ಕೊಡಬೇಕು, ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೂ ಬರ್ತೀವಿ, ಪ್ರತಿಯೊಂದು ಸರ್ಕಾರಿ ಕಾಲೇಜು ಎಲ್ಲದಕ್ಕೂ ಕೂಡ ಕೊಡೋಂಥದ್ದು ಆಗಬೇಕು. ನಮ್ಮ ಕಡೆಯಿಂದ ಜನಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನಾದರೂ ಒಂದು ಸಣ್ಣದಾಗೆ ಅನುಕೂಲ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಿಮಗೋಸ್ಕರ, ಮಕ್ಕಳಿಗೋಸ್ಕರ, ಅವರ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಕೈಯಲ್ಲಾಗಿದ್ದು ಸೇವೆನ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊತೀವಿ. ಹಾಗಾಗಿ ಏನು ಈ ವರ್ಷ ಕೂಡ ಕಳೆದ ಬಾರಿಗಿಂತ ಈ ವರ್ಷ ಒಳ್ಳೆ ಉತ್ತಮವಾದ ರಿಸಲ್ಟ್ ಬಂದಿದೆ ನಮ್ಮ ಮಾಲೂರು ತಾಲೂಕಲ್ಲಿ. ಇವತ್ತು ಇದಕ್ಕೆಲ್ಲ ಕಾರಣ ನಮ್ಮೆಲ್ಲ ಮೇಸ್ಟ್ರುಗಳು, ಟೀಚರ್ಸು, ಜೊತೆಯಲ್ಲಿ ಮಕ್ಕಳು ಕೂಡ. ಯಾಕಂದರೆ ಮಕ್ಕಳು ಕೂಡ ಅವರ ತಂದೆ ತಾಯಿ ಹೆಸರು ಉಳಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ತುಂಬ ಕಷ್ಟಪಟ್ಟು ಮನೆಗಳಲ್ಲಿ ಓದಿಸ್ಬೇಕು ಮಕ್ಕಳನ್ನ. ನಾವೇನೋ ಓದಿಲ್ಲ, ನಾವೇನೋ ಕೂಲಿ ಕೆಲಸ ಮಾಡ್ತಾಯಿದ್ದೀವಿ, ಏನೋ ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವರು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಮಕ್ಕಳು ತಂದೆ ತಾಯಿಯಂದರು ತುಂಬ ಆಸೆ ಇಟ್ಕೊಂಡಿರ್ತಾರೆ. ಆ ಆಸೆನ ನೆರವೇರಿಸೋದು ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಈಗ ಪ್ರಭಾಕರನ್ ಅವರು ಇಷ್ಟೊತ್ತು ಹೇಳಿದ್ದಾರೆ, ತಾವೆಲ್ಲ ಒಳ್ಳೆ ಅಧಿಕಾರಿಗಳಾಗಬೇಕು, ಜನಕ್ಕೆ ಅನುಕೂಲ ಆಗೋಂಥ ಅಧಿಕಾರಿಗಳಾಗಬೇಕು, ಒಳ್ಳೆ IAS IPSಗಳಾಗಿರ್ಬೇಕು, ಒಳ್ಳೆ ತಹಸೀಲ್ದಾರು, ಡಾಕ್ಟರ್ಸು ಆ ಥರ ಅವರು ಆಗಿರಬೇಕು. ಎಲ್ಲ ರೀತಿಯಲ್ಲೂ ಒಳ್ಳೆ ಸ್ಥಾನದಲ್ಲಿ ಈ ಸರ್ಕಾರಿ ಶಾಲೆಗಳಲ್ಲಿ ಓದಿರೋಂಥ ಮಕ್ಕಳೇ ಇವತ್ತು ಅತಿ ಹೆಚ್ಚಾಗಿ ಸರ್ಕಾರಿ ಹುದ್ದೆಗಳಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಬಿಟ್ರೆ ಸಾಲದು. ಜನಕ್ಕೆ ಜನರ ಮೇಲೆ ಒಂದು ಕಾಳಜಿ ಇರಬೇಕು. ಜನರಿಗೆ, ಬಡವರಿಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ನಾವು ಓದೋದಕ್ಕೂ ಸಾರ್ಥಕ ಆಗಬೇಕು, ನಾವು ಈ ಅಧಿಕಾರದಲ್ಲಿ ಇದ್ದೀವಿ ಅಂದರೆ ನಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಬೇಕನ್ನೋ ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ತಾವೆಲ್ಲರೂ ಒಳ್ಳೆ ಉತ್ತಮವಾಗಿ ಓದಿ ಬರಬೇಕಂತ ಈ ಮುಖಾಂತರ ಶುಭಾಶಯಗಳನ್ನು ಕೋರ್ತಾ